ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 56ನೇ ಎಪಿಸೋಡ್. ಪಾಂಡವರು ವನವಾಸದಲ್ಲಿರುವುದನ್ನು ತಿಳಿದ ಭೋಜರು, ವೃಷ್ಣಿಗಳು, ಅಂಧಕರು ಶ್ರೀಕೃಷ್ಣನನ್ನು ಮುಂದಿಟ್ಟುಕೊಂಡು ಕಾಮ್ಯಕ ವನಕ್ಕೆ ಬಂದು ಪಾಂಡವರ ಭೇಟಿ ಮಾಡಿದರು. ಶ್ರೀಕೃಷ್ಣನು ಪಾಂಡವರ ಆಗಿನ ಅವಸ್ಥೆಯನ್ನು ನೋಡಿ ಬಹು ದುಃಖಪಟ್ಟರು. ದ್ರೌಪದಿಯು ನಾನಾ ವಿಧದಲ್ಲಿ ಕೃಷ್ಣನನ್ನು ಸ್ತುತಿಸಿ ತನಗಾದ ಅಪಮಾನ ಕಥೆಯನ್ನು ಸವಿಸ್ತಾರವಾಗಿ ಹೇಳಿಕೊಂಡರು. ಬಿಕ್ಕಿ ಬಿಕ್ಕಿ ಅತ್ತರು. ಪತಿಗಳೈವರಿದ್ದರೂ ನನ್ನ ವಿಷಯದಲ್ಲಿ ಇಷ್ಟೊಂದು ಘೋರ ಅಪರಾಧ ಮಾಡಿಯೂ ಇರುವರೆಗೂ ಜೀವಿಸಿರುವನಲ್ಲವೇ? ಅವರು ಪಾಂಡವರ ವಿಷಯದಲ್ಲಿ ಮಾಡಿರುವ ಪಾಪಗಳು ಒಂದೆರಡಲ್ಲ ಎಂದು ಹೇಳಿಕೊಂಡು ಗೋಳಾಡಿದರು. ಶ್ರೇಷ್ಠ ವಂಶದಲ್ಲಿ ಜನಿಸಿಯೂ ನಾನು ಇಷ್ಟೊಂದು ಕಷ್ಟ ಅವಮಾನಗಳನ್ನು ಅನುಭವಿಸಬೇಕಾಯಿತೇ? ನನ್ನನ್ನು ರಕ್ಷಿಸಬೇಕು ಅಣ್ಣ ಎಂದು ಕೇಶವನಲ್ಲಿ ತನ್ನ ಅಳಲು ಹೇಳಿಕೊಂಡರು. ಶ್ರೀಕೃಷ್ಣನು ದ್ರೌಪದಿಗೆ ಸಮಾಧಾನ ಹೇಳಿ ಪಾಂಡವರ ಹಿತಚಿಂತನೆಗಾಗಿ ತನ್ನ ಸಂಪೂರ್ಣ ಶಕ್ತಿಯನ್ನೇ ವಿನಿಯೋಗಿಸುವುದಾಗಿ ಹೇಳಿದರು. ಅಲ್ಲಿಯೇ ಇದ್ದ ದೃಷ್ಟದ್ಯುಮ್ನ ತಂಗಿಯನ್ನು ಸಮಾಧಾನಪಡಿಸಿ, ತಂಗಿ, ಚಿಂತಿಸಬೇಡ, ನಾನು ದ್ರೋಣನ ಸಂಹಾರಕ್ಕಾಗಿಯೇ ಹುಟ್ಟಿದ್ದೇನೆ. ಶಿಖಂಡಿ ಭೀಷ್ಮನನ್ನು ಸಂಹರಿಸುವನು, ಭೀಮ ದುಶ್ಯಾಸನ, ದುರ್ಯೋಧನರನ್ನು ಅರ್ಜುನ, ಕರ್ಣನನ್ನು ಸಂಹರಿಸುವರು ಎಂದು ಭರವಸೆ ಇತ್ತನು. ಬಳಿಕ ಶ್ರೀಕೃಷ್ಣನು ಯುಧಿಷ್ಠಿರನಲ್ಲಿ ಮಾತನಾಡಿ, ಯುಧಿಷ್ಠಿರ, ದ್ಯೂತದ ಸಮಯದಲ್ಲಿ ನಾನು ದ್ವಾರಾವತಿಯಲ್ಲಿರಲಿಲ್ಲ. ನಾನು ಶಾಲ್ವನ ನಗರಾಕಾರವಾದ ಸೌಭ ವಿಮಾನವನ್ನು ಧ್ವಂಸ ಮಾಡಲು ಹೋಗಿದ್ದೆನು. ಶಾಲ್ವನನ್ನು ಸಂಹರಿಸಿ ದ್ವಾರಕೆಗೆ ಬಂದ ಮೇಲಷ್ಟೇ ನೀವು ದುಃಖದಲ್ಲಿ ಮುಳುಗಿರುವ ವಾರ್ತೆ ತಿಳಿಯಿತು. ನನಗೂ ಶಾಲ್ವನಿಗೂ ಭೀಕರ ಯುದ್ಧವೇ ಆಯಿತು. ಶಾಲ್ವ ದುಷ್ಟ, ನನ್ನಿಂದ ಶಿಶುಪಾಲನ ಸಂಹಾರವಾಯಿತೆಂದು ತಿಳಿದು ಕುಪಿತನಾಗಿ ದ್ವಾರಕೆಯ ಮೇಲೆ ದಂಡೆತ್ತಿ ಬಂದಿದ್ದನು. ಆಗ ನಾನು ನಿನ್ನೊಡನೆ ಇಂದ್ರಪ್ರಸ್ಥದಲ್ಲಿದ್ದೆ. ಶಾಲ್ವ ವೃಷ್ಣಿಕುಲ ರಾಜಕುಮಾರರನ್ನು ಕರುಣಾರಹಿತನಾಗಿ ಕೊಂದನಲ್ಲದೆ ದ್ವಾರಕೆಯನ್ನು ಹಾಳು ಮಾಡಿ ಹೋಗಿದ್ದನು. ಶಾಲ್ವನನ್ನು ವಧಿಸದೆ ಬಿಡುವಂತಿರಲಿಲ್ಲ. ಈ ಕಾರಣದಿಂದ ನಾನು ನೀವು ಪಗಡೆ ಆಟ ಆಡುತ್ತಿದ್ದಾಗ ಹಸ್ತಿನಾವತಿಗೆ ಬರಲಾಗಲಿಲ್ಲ. ಒಂದು ವೇಳೆ ನಾನು ಬಂದಿದ್ದರೆ ದುರ್ಯೋಧನನು ಉಳಿಯುತ್ತಿರಲಿಲ್ಲ. ಅವರಿಗೆ ಜೀವಂತವಾಗಿ ಉಳಿಯುವ ಯೋಗವಿದ್ದಿದ್ದರೆ ಪಗಡೆ ಆಟವೇ ನಡೆಯುತ್ತಿರಲಿಲ್ಲ. ಈಗ ಕಾಲ ಮೀರಿ ಹೋಗಿದೆ ಎಂದು ಹೇಳಿದರು. ಬಳಿಕ ಪಾಂಡವರಿಗೆ ಸಾಂತ್ವನ ಹೇಳಿ ಯುಧಿಷ್ಠಿರನ ಅನುಮತಿಯನ್ನು ಪಡೆದು ದ್ವಾರಕೆಗೆ ಪ್ರಯಾಣ ಮಾಡಿದರು. ದೃಷ್ಟದ್ಯುಮ್ನ ದ್ರೌಪದಿಯ 5 ಮಕ್ಕಳನ್ನು ಕರೆದುಕೊಂಡು ಪಾಂಚಾಲ ದೇಶಕ್ಕೆ ಹೊರಟು ಬಂದರು. ಉಳಿದ ರಾಜರು ತಮ್ಮ ರಾಜಧಾನಿಗಳಿಗೆ ತೆರಳಿದರು. ಪಾಂಡವರು ಕೃಷ್ಣೆಯೊಡನೆ ದ್ವೈತವನಕ್ಕೆ ಹೊರಟು ಬಂದರು. ಜೊತೆಯಲ್ಲಿ ಧೌಮ್ಯರು ಇದ್ದರು. ದ್ವೈತವನ ನಿರ್ಜನ ಪ್ರದೇಶವಾಗಿದ್ದಿತು. ಅದೊಂದು ಮಹಾರಣ್ಯ, ಮೃಗ ಪಕ್ಷಿಗಳಿಂದ ನಿಬಿಡವಾಗಿದ್ದಿತು. ಯುಧಿಷ್ಠಿರನು ತಮ್ಮಂದಿರು, ದ್ರೌಪದಿ ಹಾಗೂ ಅನೇಕ ಬ್ರಾಹ್ಮಣರೊಡನೆ ದ್ವೈತ ಸರೋವರದ ಕಡೆಗೆ ಪ್ರಯಾಣ ಮಾಡಿದರು. ದ್ವೈತವೆಂಬ ಸರೋವರದ ಹೆಸರೇ ಅರಣ್ಯಕ್ಕೂ ಇದ್ದಿತು. ದ್ವೈತವನದಲ್ಲಿ ವಿಧ ವಿಧ ವೃಕ್ಷಗಳಿದ್ದು ಅವಲ್ಲದೆ ಅವು ಫಲ ಪುಷ್ಪಗಳಿಂದ ತುಂಬಿ ಹೋಗಿದ್ದವು. ದ್ವೈತವನಕ್ಕೆ ಯುಧಿಷ್ಠಿರರು ಬಂದಿರುವುದು ತಿಳಿದು ಅವರನ್ನು ನೋಡಬೇಕೆಂದು ಅನೇಕ ತಪಸ್ವಿಗಳು, ಸಿದ್ಧಚಾರಣರು ಅವರಿದ್ದಲ್ಲಿಗೆ ಬಂದರು. ಎಲ್ಲ ಋಷಿಗಳು ಯುಧಿಷ್ಠಿರನನ್ನು ಸನ್ಮಾನಿಸಿದರು. ದ್ವೈತವನ ಸರಸ್ವತಿ ನದಿಯಂತೆ ಪವಿತ್ರವಾಗಿದ್ದಿತು. ಒಂದು ದಿನ ದ್ವೈತವನಕ್ಕೆ ಮಾರ್ಕಂಡೇಯ ಮುನಿಗಳು ಆಗಮಿಸಿದರು. ಅವರಿಗೆ ಯುಧಿಷ್ಠಿರನ ಸ್ಥಿತಿ ಕಂಡು ವ್ಯಥೆಯಾಯಿತು. ಹಿಂದೆ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷ ವನವಾಸ ಮಾಡಿದ್ದರು. ಇದೀಗ ಯುಧಿಷ್ಠಿರ ಮತ್ತು ಅವರ ತಮ್ಮಂದಿರು ಹಾಗೂ ದ್ರೌಪದಿಯ ವನವಾಸ ಕಂಡು ಅವರಿಗೆ ರಾಮಾಯಣದ ನೆನಪಾಯಿತು. ತುಸು ನಕ್ಕರು. ಮಾರ್ಕಂಡೇಯ ಮುನಿಗಳು ಮಹಾ ತೇಜಸ್ವಿಗಳು. ಶಿವನ ವರಪ್ರಸಾದದಿಂದ ಹುಟ್ಟಿ ಅಲ್ಪಾಯುವಾಗಿರುತ್ತಾರೆ ಎಂದು ನಿಶ್ಚಯವಾಗಿದ್ದರೂ ಶಿವನನ್ನೇ ಕುರಿತು ತಪಸ್ಸು ಮಾಡಿ ಚಿರಂಜೀವತ್ವವನ್ನು ಪಡೆದಿದ್ದರು. ಯುಧಿಷ್ಠಿರನು ಮಾರ್ಕಂಡೇಯರನ್ನು ಬರಮಾಡಿಕೊಂಡು ಅವರಿಗೆ ಯಥೋಚಿತವಾದ ಸತ್ಕಾರ ನೀಡಿದ್ದರು. ಮುನಿಗಳು ನಕ್ಕಿದ್ದು ಯುಧಿಷ್ಠಿರನ ಮನಸ್ಸಿಗೆ ನೋವಾಗಿ, ಮಹರ್ಷಿಗಳೇ, ನಮ್ಮ ಇಂದಿನ ದುರ್ವಸ್ಥೆಯನ್ನು ಕಂಡು ಇಲ್ಲಿಗೆ ಬಂದವರೆಲ್ಲರೂ ಹಾಗೂ ಇಲ್ಲಿ ನೆರೆದಿರುವ ಋಷಿಮುನಿಗಳು ವ್ಯಥೆ ಪಟ್ಟಿರುವರು.
ಆದರೆ ತಾವು ನಕ್ಕಿದ್ದು ನೋಡಿದರೆ ನಮ್ಮ ಕಷ್ಟವನ್ನು ಕಂಡು ಸಂತುಷ್ಟರಾದಂತೆ ತೋರುತ್ತದೆ. ತಾವು ನಗಲು ಕಾರಣವೇನು ತಿಳಿಯಬಹುದೇ ಎಂದು ಕೇಳಿದರು. ಮಾರ್ಕಂಡೇಯ ಮುನಿಗಳು ಯುಧಿಷ್ಠಿರನ ಮನಸ್ಸಿಗೆ ನೋವುಂಟಾದದ್ದನ್ನು ಗ್ರಹಿಸಿ, ಯುಧಿಷ್ಠಿರ, ಎಲ್ಲಿಯಾದರೂ ಉಂಟೆ ನಿಮ್ಮನ್ನು ಕಂಡು ನನಗೆ ಸಂತೋಷವೇ? ನಾನು ನಿಮ್ಮನ್ನು ನೋಡಿ ನಗುತ್ತಲೂ ಇಲ್ಲ. ನನಗೆ ನಿಮ್ಮ ಕಷ್ಟವನ್ನು ಕಂಡು ಶ್ರೀರಾಮನ ವನವಾಸ ಸ್ಮರಣೆಯುಂಟಾಗಿ ನಕ್ಕೆನು. ನೀನಾದರೂ ರಾಮನಂತೆಯೇ ಹಿರಿಯನು, ತಂದೆಯ ಸ್ಥಾನದಲ್ಲಿರುವವನೂ ಆದ ಧೃತರಾಷ್ಟ್ರನ ವಾಕ್ಯವನ್ನು ಮೀರದೆ ವನವಾಸದಲ್ಲಿರುವೆ. ನೀನು ಸತ್ಯಪಾಲನೆಯಲ್ಲಿಯೂ ಧರ್ಮನಿಷ್ಠೆಯಲ್ಲಿಯೂ ಎಲ್ಲರನ್ನೂ ಮೀರಿಸಿರುವೆ. ಕೊಟ್ಟ ಮಾತಿನಂತೆ ವನವಾಸ ಪೂರೈಸಿದ ಬಳಿಕ ನೀನು ನಿನ್ನ ರಾಜ್ಯವನ್ನು ಕೌರವರಿಂದ ಪಡೆದುಕೊಳ್ಳುವೆ. ಮಾನವನಿಗೆ ಸತ್ಯ ಧರ್ಮಗಳು ಮುಖ್ಯವೇ ಹೊರತು ಕೇವಲ ಪರಾಕ್ರಮವಲ್ಲ. ನಿನಗೆ ಎಲ್ಲ ವಿಧದ ಯಶಸ್ಸು ಇರಲಿ ಎಂದು ಧರ್ಮೋಪದೇಶ ಮಾಡಿ ಧೌಮ್ಯರ ಮತ್ತು ಪಾಂಡವರ ಅನುಮತಿಯನ್ನು ಪಡೆದು ಪ್ರಯಾಣ ಬೆಳೆಸಿದರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.